ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಬಾಜಯ್ಯ. ಮ್ಯಾಮ್ ನೀವು ಹೇಳಿದ್ದೆಲ್ಲ ರೆಡಿ ಆಗಿದೆ. ಎಲ್ಲ ತಗೊಂಬಂದಿದೆಯಲ್ಲ? ಹಾಂ. ಇಟ್ಬಿಡು. ಅಲ್ಲಿ ಅಸೆಂಬಲ್ ಆಗಕ್ಕೆ ಹೇಳು. ಶೋರ್ ಮ್ಯಾಮ್. ಏನಕ್ಕಿಲ್ಲ, ಎಲ್ಲರೂ ಒಟ್ಟಿಗೆ ಅಸೆಂಬಲ್ ಆಗಕ್ಕೆ ಹೇಳ್ತಾ ಇದೀಯಾ? ಏನು ವಿಶೇಷ? ಎಲ್ಲರೂ ಸೇರ್ಕೋತೀವಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಸರ್ಪ್ರೈಸಾ? ಅರೆ ಏನ್ ಇಷ್ಟೊಂದು ಗಿಫ್ಟ್ಸು? ಯಾರಿಗೆ? ಓ, ಅದು ಸರ್ಪ್ರೈಸಾ? ಆಗ್ಲಿ. ಅರೆ ಅಕ್ಕ, ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗೆಲ್ಲ ಸೀರೆ ಕೊಟ್ಟಿದ್ರಿ, ಈಗ ಮತ್ತೆ ಸೀರೆ ಒಡವೆನಾ? ಯಾಕಕ್ಕ? ಅಯ್ಯೋ ಹೋಗ್ಲಿ ಬಿಡಿ, ನನಗೆ ನಿಮ್ಮ ಹತ್ರ ಸೀರೆ ಒಡವೆ ಇಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಇದು ನಿನ್ಗೋಸ್ಕರ ತಂದಿರೋದಲ್ಲ. ಮತ್ ಯಾರಿಗಕ್ಕ? ಪಾರ್ವತಿ, ತಗೊಂಬ. ಇದೆಲ್ಲ ನಿನಗೆ. ಏನಣ್ಣ ಇದು? ಅಖಿಲ ಪಾರ್ವತಿಗೆ ಸೀರೆ ಒಡವೆ ಎಲ್ಲ ಕೊಡ್ತಿದ್ದಾಳೆ. ಐ ಆಮ್ ಶ್ಯೂರ್ ಸಮಥಿಂಗ್ ಇಸ್ ಫಿಶಿ. ಅರು, ನಾವಿದನ್ನು ಇಷ್ಟೊಂದು ಸಲೀಸಾಗಿ ತೊಗೊಳೋದಕ್ಕಾಗಲ್ಲ. ಸೀರಿಯಸ್ ಆಗಿ ತಗೋಬೇಕು. ತಗೊಂಡು ಹೋಗಿ ಇಟ್ಟು ಬಾ. ಪಾರ್ವತಿ, ನಿನಗೆ ಯಾರು ಜಡೆ ಹಾಕಿದ್ದು?
ವಿಷಯನೇ ಗೊತ್ತಿಲ್ಲೇನಪ್ಪ. ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ಏನಪ್ಪ? ಚಿಕ್ಕಮ್ಮ, ಅಮ್ಮ ಪಾರ್ವತಿನ ನಿಧಾನವಾಗಿ ಇಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ 2ನೇ ಮದುವೆ ವಿಚಾರನ ಅವ್ರು ಹೇಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ? ನಿಜ ಹೇಳಿ, ನೀವು ಸುಳ್ಳು ಹೇಳಿದ್ರಿ ತಾನೇ? ಇವಾಗ ನೀವು ಹೇಳಿದ ವಿಚಾರ ನಮಗೆ ಹೇಳ. ಅಯ್ಯೋಯ್ಯೋ, ನಿನ್ನ ತಮ್ಮಯ್ಯ ಅಂತೀನಿ, ಬೇಡ ಕಣಪ್ಪ. ನಾನ್ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಮಾಯಸಂದ್ರದ ಮಹಾರಮ್ಮನ ಹಣೆಗೂ ನಿಜ. ನಂಬಿದ್ರೆ ನಂಬು, ಬಿಟ್ರ ಬಿಡು. ನನ್ನ ಮದುವೆ ವಿಚಾರನ ಅಮ್ಮ ನನಗೂ ಹೇಳಿದೆ ಹೇಗೆ ನಿರ್ಧಾರ ತಗೋತಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣಪ್ಪ. ಆದಿತ್ಯ, ಈ ವಿಷಯನ ನಾವಿಬ್ಬರು ಇಲ್ಲಿಗೆ ಬಿಟ್ಬಿಡೋಣ. ನಾನೇನು ನೋಡಿಲ್ಲ, ನಿನ್ಗೇನು ಹೇಳಿಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ. ಎಲ್ಲ ವಿಷಯ ಉಫಿ ಉಫಿ, ಆಯ್ತಾ? ಲಕ್ಷಣವಾಗಿ ಕಾಣಿಸ್ತಿದೀಯ. ಇಲ್ಲಿ ನಡೀತಾ ಇರೋದೆಲ್ಲ ನೋಡ್ತಿದ್ರೆ ಸೂರ್ಯ ಮೇಲಿಲ್ಲ, ಕೆಳಗೆ ಇದ್ದಾನೆ ಅನ್ಸುತ್ತೆ. ಅಖಿಲ ಪಾರ್ವತಿನ ಸೊಸೆಯಾಗಿ ಒಪ್ಕೊಳ್ಳೋ ಮುನ್ಸೂಚನೆ ಅಂತ ಅನಿಸ್ತಾ ಇದೆ. ಇದು ನಡಿಬಾರ್ದು. ಹಾಗೇನಾದ್ರೂ ಆದ್ರೆ ನಮ್ದು ಯಾವುದೇ ಕೆಲಸ ನಡೆಯೋದಿಲ್ಲ. ಆದ್ರೆ ಅಖಿಲನ ತಲೆಯಲ್ಲಿ ಪಾರ್ವತಿನ ಸೊಸೆಯಾಗಿ ಒಪ್ಕೊಳ್ಳೋ ಯೋಚನೆ ಇದೆಯಾ ಇಲ್ವಾ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ನಾನಿಲ್ವಾ? ಹಲೋ, ನಿಮ್ಮಮ್ಮ, ನಿಮ್ಮ ಮಾಮ್ಸ್ ಪಾರ್ವತಿಗೆ ಯಾಕೆ ಅಷ್ಟೊಂದು ಸೀರೆ ಒಡವೆ ಎಲ್ಲ ಕೊಟ್ಟಿರೋದು? ಹಬ್ಬ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ. ಹೋ, ಹಬ್ಬಕ್ಕೆ ಆಗಿದ್ರೆ ನೀನು ಹೆಂಡತಿಗೂ ಕೊಡ್ಬೇಕಾಗಿತ್ತಲ್ವಾ? ಬರೀ ಪಾರ್ವತಿಗೆ ಮಾತ್ರ ಯಾಕೆ ಕೊಟ್ಲು? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ, ಗೊತ್ತು ಮಾಡ್ಕೋಬೇಕು. ನಿಮ್ಮಮ್ಮನಿಗೆ ಪಾರ್ವತಿ ಮೇಲೆ ಸಿಂಪತಿ ಬಂದಿದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳಿಗೆ ನಡ್ಕೋತಿರೋದು ನೋಡಿದ್ರೆ ಅವಳನ್ನ ಸೊಸೆಯಾಗಿ ಒಪ್ಕೊಂಡಿದ್ದಾರ ಅಂತ ಡೌಟ್ ಬರ್ತಾ ಇದೆ. ನಿನ್ನೆ ಕೇಳ್ತಿರೋದು, ಹೆಲೋ ಯಾಕೆ ಮಾತಾಡ್ತಿಲ್ಲ? ನಮ್ಮ ಮನೇಲಿ ನಡೀತಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇಲ್ಲಿ ಏನೇ ನಡೆದ್ರು ನಿಮ್ಗೆ ಗೊತ್ತಾಗ್ತಿದೆ ಅಂದರೆ ನೀವು ಇದನ್ನೆಲ್ಲ ಲೈವ್ ಆಗಿ ನೋಡ್ತಾ ಇದ್ದೀರಾ. ಆದರೆ ಹೇಗೆ ನೋಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿನಗೆ ಬೇಡದೇ ಇರೋ ವಿಷಯ. ಅದು ಹೇಗೆ ಬೇಡದೇ ಇರೋ ವಿಷಯ ಆಗುತ್ತೆ? ಪ್ರಶ್ನೆ ಮಾಡಬಾರ್ದು. ಇವತ್ತು ರಾತ್ರಿ ಒಳಗೆ ನಿಮ್ಮಮ್ಮನ ಮನಸ್ಸಲ್ಲಿ ಏನಿದೆ, ಅವ್ರು ಯಾಕೆ ಪಾರ್ವತಿಗೆ ಇದನ್ನೆಲ್ಲ ಮಾಡ್ತಿದಾರೆ ಅಂತ ತಿಳ್ಕೊಂಡು ನಮಗೆ ರಿಪೋರ್ಟ್ ಮಾಡು. ಇಲ್ಲಾಂದ್ರೆ ಗೊತ್ತಲ್ಲ, ವಿಡಿಯೋ ವೈರಲ್.
ವಾವ್, ಈ ಸೀರೆನೂ ನಿಂಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪಾರು. ಇದನ್ನೆಲ್ಲ ಅಮ್ಮನೇ ಅವ್ರ ಕೈಯಾರೆ ನಿನಗೆ ಕೊಟ್ಟಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಇಷ್ಟರಲ್ಲೇ ಇದನ್ನು ಎಲ್ಲರ ಮುಂದೆ ಹೇಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನಗೇನು ಅನ್ಸುತ್ತೆ? ಇನ್ನು ಮುಂದೆ ನೀನು ಯಾವ ಕೆಲಸನೂ ಮಾಡೋದು ಬೇಡ. ಯಾಕೆ ಪಾರು, ನಾನು ಇಷ್ಟೊಂದು ಖುಷಿಯಿಂದ ಇದ್ದೀನಿ, ನೀನು ಮಾತ್ರ ಸೀರಿಯಸ್ ಆಗಿದೆಯಲ್ಲ? ಯಾಕೆ ಅಮ್ಮ ನಿನಗೆ ಇದನ್ನೆಲ್ಲ ಕೊಟ್ಟಿರೋದು ಇಷ್ಟ ಆಗಲಿಲ್ವಾ? ಹಾಗೇನಿಲ್ಲ. ಇವತ್ತು ಅಮ್ಮ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ನನಗೆ ಖುಷಿನೇ ಆಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಒಳ್ಳೆತನನ ಮೆಚ್ಕೊಳ್ದೇ ಇರೋರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ಕರೆಕ್ಟಾಗಿ ಹೇಳಿದೆ ಮಜರ್ನಿ. ಮದುವೆಗೂ ಮೊದಲು ಅತ್ತೆಗೆ ನಿಮ್ಮ ಬಗ್ಗೆ ಒಳ್ಳೆ ಭಾವನೆನೇ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಇದೆಯಾ ಅಂತಲೂ ಕೇಳಿದ್ರು. ಆದರೆ ಅತ್ತೆ ನಿಮ್ಮ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೂ ಇಲ್ಲ ಅಂತ ನಿಮ್ಮ ಪ್ರೀತಿನ ಮುಚ್ಚಿಟ್ಕೊಂಡಿದ್ರಿ. ಆಮೇಲೆ ಮದುವೆ ಮಂಟಪದಲ್ಲಿ ಭಾವ ಎಲ್ಲರ ಮುಂದೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ತಾಳಿ ಕಟ್ಟಿದಾಗ ಅತ್ತೆಗೆ ಅವಮಾನ ಆಗಿ ನಿಮ್ಮ ಜೊತೆ ಮಾತನ್ನ ಬಿಟ್ಟಿದ್ರು. ಆದರೆ ಆ ಕೋಪನ ಎಷ್ಟು ದಿನ ಅಂತ ಸಾಧಿಸ್ತಾರೆ ಹೇಳಿ? ನಾನು ಮನೆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ನೀವು ನನ್ನ ಮೇಲೆ ತೋರಿಸಿದ ಕಾಳಜಿ, ದೇವಸ್ಥಾನದಲ್ಲಿ ನೀವು ಮಾಡ್ಕೊಂಡು ಗಾಯ, ಪ್ರೀತಿ ವಿಚಾರದಲ್ಲಿ ನೀವು ನಡ್ಕೊಂಡಿದ್ದ ರೀತಿ, ಇದೆಲ್ಲ ಅತ್ತೆ ಮನಸ್ಸಲ್ಲಿ ತುಂಬ ಒಳ್ಳೆ ಪರಿಣಾಮನ ಬೀರಿರುತ್ತೆ. ಹಾಗೆ ನಿಮಗಿಂತ ಒಳ್ಳೆ ಸೊಸೆ ನನಗೆ ಸಿಗಲ್ಲ ಅಂತ ಅವ್ರಿಗೆ ಅನಿಸಿರುತ್ತೆ. ಆ ಕಾರಣಕ್ಕೆ ನಿಮ್ಮ ಮೇಲಿದ್ದ ಕೋಪ ಸಹಜವಾಗಿ ಮಾಯ ಆಗಿರುತ್ತೆ. ಆದರೆ ಅದನ್ನು ಹೇಳ್ಕೊಳ್ಳೋದಕ್ಕಾಗದೆ ಪಾಪ ಮುಚ್ಚಿಟ್ಕೊಂಡಿದ್ರು ಅನ್ಸುತ್ತೆ. ಅದನ್ನ ಈ ರೀತಿ ಒಡವೆ ಸೀರೆನ ಕೊಡೋದ್ರ ಮೂಲಕ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನನಗೇನೋ ಅವ್ರು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅತ್ತೆ ಅಮ್ಮ ನೇರ ಸ್ವಭಾವದವರು. ಹಾಗೇನಾದರೂ ಅವ್ರು ನನ್ನ ಒಪ್ಕೊಂಡಿದ್ರೆ ಎಲ್ಲರ ಮುಂದೆನೇ ನೇರವಾಗಿ ಹೇಳ್ತಾ ಇದ್ರು. ಅದನ್ನು ಬಿಟ್ಟು ಈ ರೀತಿ ಒಡವೆ ಸೀರೆ ಕೊಡೋ ಮೂಲಕ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಪ್ರೀತಿನಾ, ಇಲ್ಲ ಬರೀ ಕಾಳಜಿನಾ, ಅಥವಾ ಅರ್ಸನ್ ಕೋಟೆಗೆ ಯಾರಾದರೂ ಒಳ್ಳೇದು ಮಾಡಿದಾಗ ಉಡುಗೊರೆ ಕೊಡೋ ಮೂಲಕ ತೋರಿಸೋ ಗೌರವನ ಅಂತ? ಅದಕ್ಕಾದ್ರೂ ಖುಷಿ ಪಡು. ಭಾವನ್ಗೋಸ್ಕರನಾದ್ರೂ ನಗ್ಬಾರ್ದ ಪಾರ್ವತಿಯವರೇ? ಥ್ಯಾಂಕ್ಸ್ ಮಜರ್ನಿ. ಇಟ್ಸ್ ಓಕೆ ಬಾಬಾ. ಪಾರ್ವತಿಯವರೇ, ಅತ್ತೆ ಬಗ್ಗೆ ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ಆರಾಮಾಗಿ ಮಲ್ಕೊಳ್ಳಿ. ಏನಾಗಬೇಕೋ ಅದಾಗೆ ಆಗುತ್ತೆ. ನಿಮ್ಮ ಜೀವನದಲ್ಲೂ ಬದಲಾವಣೆಯ ಗಾಳಿ ಬೀಸೇ ಬೀಸುತ್ತೆ. ಇವತ್ತಲ್ಲ ನಾಳೆ ಅತ್ತೆ ನಿಮ್ಮನ್ನ ಸೊಸೆಯಾಗಿ ಒಪ್ಕೊಳ್ತಾರೆ ಅನ್ನೋದಕ್ಕೆ ಇವತ್ತು ಅವ್ರು ನಿಮಗೆ ಕೊಟ್ಟಿರೋ ಈ ಸೀರೆ ಒಡವೆಗಳೇ ಸಾಕ್ಷಿ. ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಭಾವ. ಈ ರೀತಿ ಒಡವೆ ಸೀರೆ ಕೊಡೋ ಮೂಲಕ ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಪ್ರೀತಿನಾ, ಇಲ್ಲ ಬರೀ ಕಾಳಜಿನಾ? ನಿನಗೆ ವಿಷಯನೇ ಗೊತ್ತಿಲ್ಲೇನಪ್ಪ. ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ಚೆನ್ನಪ್ಪ, ಪಾರ್ವತಿನ ಅಮ್ಮ ಹೇಗೆ ನೋಡ್ಕೋತಾ ಇದ್ದಾರೆ? ಚೆನ್ನಾಗೇ ನೋಡ್ಕೊತಾ ಇದ್ದಾರಲ್ಲ ದೊಡ್ಡ ಯಜಮಾನ್ರೆ. ಅದು ಹಾಗಲ್ಲ ಚೆನ್ನಪ್ಪ. ನಮ್ಮ ಮನೇಲಿ ಯಾರನ್ನಾದ್ರೂ ಕೆಲಸದಿಂದ ವಾಪಸ್ ಕಳಿಸೋವಾಗ ಅಮ್ಮ ಅವ್ರ ಕೈ ತುಂಬಿಸಿ ಕಳಿಸ್ತಾರೆ. ಅದೇ ರೀತಿ ಇವತ್ತು ಪಾರ್ವತಿ ವಿಷಯದಲ್ಲಿ ನಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಅಮ್ಮ ಸೀರೆ ಒಡವೆ ಎಲ್ಲ ಪಾರ್ವತಿ ಕೈ ತುಂಬ ಕೊಟ್ಟಿದ್ದಾರೆ. ಅದರ ಅರ್ಥ ಅಲ್ಲಿಗೆ ನನ್ನ ಹೆಂಡತಿನ ಸೊಸೆ ಅಂತ ನೋಡಿದೆ ಅವಳು ಕೆಲಸದೋಳು ಅಂತ ಅಮ್ಮ ಟ್ರೀಟ್ ಮಾಡ್ತಾ ಇದ್ದಾರಾ ಅಂತ. ಏನು ಹೇಳ್ತಾ ಇದ್ದಾರೆ ದೊಡ್ಡ ಯಜಮಾನ್ರೆ? ಅಮ್ಮವರು ಪಾರ್ವತಿನ ಈ ಮನೆ ಕೆಲಸದ ಥರ ಯಾಕೆ ನೋಡ್ತಾರೆ? ಅಷ್ಟಕ್ಕೂ ಈ ಮನೇಲಿ ಕೆಲಸ ಮಾಡೋ ನಮ್ಮನ್ನೇ ಯಾವತ್ತೂ ಭೇದ ಭಾವ ಮಾಡಿ ನೋಡಿಲ್ಲ. ಎಲ್ಲರೂ ಒಂದೇ ಅಂತ ಕಾಣ್ತಾರೆ. ಅಂಥದ್ರಲ್ಲಿ ಪಾರ್ವತಿ ಈ ಮನೆ ಸೊಸೆ, ಅದಕ್ಕಿಂತ ಮೇಲಾಗಿ ನಿಮ್ಮ ಹೆಂಡತಿ. ಹೀಗಿರುವಾಗ ಅಮ್ಮವ್ರು ಪಾರ್ವತಿನ ಕೆಲಸದ ಥರ ಯಾಕೆ ನೋಡ್ತಾರೆ ದೊಡ್ಡ ಯಜಮಾನ್ರೆ? ಅಮ್ಮವ್ರಿಗೆ ಪಾರ್ವತಿ ಮೇಲೆ ಮದ್ದಿದ ಸಮಾಧಾನ ಇಲ್ಲ.
ಪ್ರೀತಿ ಕಾಳಜಿ ಹೆಚ್ಚಾಗಿದೆ. ನಿಮಗೂ ಗೊತ್ತಲ್ಲ ದೊಡ್ಡ ಯಜಮಾನ್ರೆ, ಅಮ್ಮವ್ರ ಮನಸ್ಸಿಗೆ ತುಂಬ ಖುಷಿಯಾಗಿರೋದ್ರಿಂದ ಸೀರೆ ಒಡವೆನ ಕೊಟ್ಟಿದ್ದಾರೆ, ಬೇರೆ ಉದ್ದೇಶದಿಂದ ಅಲ್ಲ. ಪಾರ್ವತಿನ ನಮ್ಮ ಸಮಕ್ಕೆ ನೋಡ್ತಾ ಇಲ್ಲ ಅವರು, ಅವ್ರ ಸಮಕ್ಕೆ ನೋಡ್ತಾವ್ರೆ. ಕರೆಕ್ಟ್ ಅಲ್ವಾ? ನಾನೇ ಸುಮ್ಮನೆ ಅಮ್ಮನ ಬಗ್ಗೆ ಬೇರೆ ಥರ ಯೋಚನೆ ಮಾಡಿದೆ ಅಂತ ಅನಿಸುತ್ತೆ. ಸಾರಿ ಚೆನ್ನಪ್ಪ. ಪರವಾಗಿಲ್ಲ ಬಿಡಿ ದೊಡ್ಡ ಯಜಮಾನ್ರೆ. ಅತ್ತೆಮ್ಮ ಬರೋದಕ್ಕೆ ಹೇಳಿದ್ರಂತೆ. ಪಾರ್ವತಿ, ಯಾಕಮ್ಮ ಅತ್ತೆಮ್ಮ ಅಂತ ಕರೆಯಕ್ಕೆ ಹಿಂಜರಿತಾ ಇದೆಯಾ? ಬಾಯಿ ತುಂಬ ಅತ್ತೆಮ್ಮ ಅಂತ ಧಾರಾಳವಾಗಿ ಕರಿಬೋದು. ಅತ್ತೆಮ್ಮ, ನೀವ ಈ ಮಾತು ಹೇಳ್ತಾ ಇರೋದು ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು. ಯಾಕಂದ್ರೆ ಇವತ್ತಿನಿಂದ ನೀನು ನನ್ನ ಸೊಸೆ. ಆದರೆ ದುಃಖದ ಒಂದು ವಿಚಾರ ಇದೆ. ಇದನ್ನ ನಿನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅತ್ತೆಮ್ಮ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡಿರೋ ಖುಷಿ ಮುಂದೆ ಯಾವ ವಿಚಾರನೂ ನಂಗೆ ದುಃಖ ತರಿಸಲ್ಲ. ಹೇಳಿ ಅತ್ತೆಮ್ಮ. ಆದಿ ಜಾತಕದಲ್ಲಿ ಅವನಿಗೆ ಇನ್ನೊಂದು ಮದುವೆ ಯೋಗ ಇದೆ ಅಂತ ಬರೆದಿದೆಯಂತೆ. ಇಲ್ಲ, ನಾನು ಈ ಮಾತನ್ನ ನಂಬಲ್ಲ. ನಾನು ಈ ಮನೆ ಸೊಸೆ ಅಂತ ನೀವು ಒಪ್ಕೊಳ್ಳೋದಕ್ಕಾಗದೆ ನನ್ನ ಯಜಮಾನ್ರನ್ನ ಬೇರೆ ಮಾಡೋದಕ್ಕೆ ನೀವು ಈ ಮಾತು ಹೇಳ್ತಿದ್ದೀರಾ. ನನಗೆ ಗೊತ್ತು ಅತ್ತಮ್ಮ, ನಿಮ್ಮ ಕಾಲಾಗಿ ಬೀಳ್ತೀನಿ. ನನ್ನ ಯಜಮಾನ್ರನ್ನ ದೂರ ಮಾಡಬೇಡಿ ಅತ್ತಮ್ಮ. ಈ ವಿಚಾರ ಪಾರ್ವತಿಗೆ ಗೊತ್ತಾದ್ರೆ ಖಂಡಿತ ನೊಂದ್ಕೋತಾಳೆ. ಸೊಸೆಯಾದ ಖುಷಿಗಿಂತಲೂ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಯೋಗ ಇದೆ ಅನ್ನೋದು ಯಾವ ಹೆಣ್ಣಿಗೆ ಆಗಲಿ ಸಿಡಿಲು ಬಡ್ದಾಗುತ್ತೆ. ಎಂಥ ಇಕ್ಕಟ್ಟಿಗೆ ಸಿಲುಕಿಸ್ದೆ ಭಗವಂತ ನನ್ನನ್ನು. ಅವಳನ್ನು ಸೊಸೆಯಾಗಿ ಒಪ್ಕೊಂಡಿದ್ದೀನಿ ಅಂತ ಖುಷಿ ಪಡ್ಲೋ, ಅಥವಾ ಅವಳ ಗಂಡನ ಜಾತಕದಲ್ಲಿ ಎರಡನೇ ಮದುವೆ ಯೋಗ ಇದೆ ಅಂತ ದುಃಖ ಪಡ್ಲೋ. ಯಾಕೋ ಮಾಮ್ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನಿಸುತ್ತೆ. ಈ ಟೈಮಲ್ಲಿ ಅದಕ್ಕೆ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದಾಗಲಿ ತಿಳ್ಕೊಳ್ಳೋದಾಗಲಿ ಮಾಡೋದು ಸರಿ ಬರಲ್ಲ. ಆದರೆ ಅರುಂಧತಿ ಫೋನ್ ಮಾಡಿ ತಲೆ ತಿಂತಾಳಲ್ಲ, ಏನು ಮಾಡಲಿ?
ನಾನು ಹೇಳಿದ ವಿಷಯನ ತಿಳ್ಕೊಂಡ್ಯಾ? ಈಗ ತಾನೇ ಮಾಮ್ ರೂಮಿಂದ ಬರ್ತಾ ಇದ್ದೀನಿ ಅಂದಂಗೆ ನಿಮಗೆ CCTV ಫುಟೇಜ್ ಕಾಣಿಸ್ತಿರ್ಬೇಕಲ್ಲ? ನೋಡಿದ್ವಿ. ನಿಮ್ಮಮ್ಮ ನಿನ್ನ ಹತ್ರ ಏನೋ ಹೇಳ್ತಾ ಇದ್ಲು. ಅಂದರೆ ಇವಳು ಹೇಳ್ತಿರೋದು ಸುಳ್ಳು ಅಂತಾಯಿತು. ಬೇರೆ ರೀತಿಯಲ್ಲಿ ಇಲ್ಲಿ ನಡೆಯೋ ಕೆಲವು ವಿಷಯಗಳು ಮಾತ್ರ ಅವ್ರಿಗೆ ಗೊತ್ತಾಗ್ತಿದೆ. ಆದರೆ ಮಾಮ್ ರೂಮಿಗೆ ನಾನು ಹೋಗಿಲ್ದಿದ್ರು ನೋಡಿದ್ವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಹಾಂ, ಈಗ ಇವರಿಗೆ ಚಳ್ಳೆ ಅಂತ ಅನಿಸ್ತೀನಿ. ಅದಕ್ಕೆ ನಾನು ಮಾಮ್ ಸೊಸೆಯಾಗಿ ಒಪ್ಕೊಳ್ತಿದ್ದಾರೆ ಅಂತ ಇವಳು ಗೊತ್ತಾದರೆ ಡೇಂಜರ್ರೆ. ಏನಾದರೂ ಅಡ್ಗಳು ಹಾಕ್ತಾರೆ. ಪಾಪ ಈಗಾಗಲೇ ನನ್ನಿಂದ ಅದಕ್ಕೆಗಾಗಿರೋ ಅವಮಾನ ಸಾಕು. ಇನ್ನು ಮುಂದೇನಾದರೂ ನೆಮ್ಮದಿ ಸಿಗಲಿ. ಹಲೋ, ನಿನ್ನೆ ಕೇಳ್ತಿರೋದು. ಹೇಳಿ. ಹೇಳಬೇಕಾಗಿರೋದು ನಾನಲ್ಲ, ನೀನು. ನಿಮಗೆ ತಪ್ಪು. ವಾಟ್? ತಪ್ಪ? ನಮ್ಮ ಮಾಮ್ ಅದಕ್ಕೆನ ಸೊಸೆ ಅಂತ ಒಪ್ಕೊಂಡಿಲ್ಲ.